ಅದಕ್ಕೆ ಹೇಳೋದು ಟೈಮ್ ಸರಿ ಇಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಗೋ ಒಂದು ಚಾನಲ್ ಓಪನ್ ಮಾಡಿ ಬಿಗ್ ಬಾಸ್ ಎಪಿಸೋಡ್ದು ಹಿಂಗೆ ಪ್ರೋಮೋಗಳಾಗಿರ್ಬೋದು ಹಿಂದಿನ ನಡೆದಿದ್ದನ್ನ ಬಿಡೋಣ ಅಂದ್ಕೊಂಡು ಟ್ರೈ ಮಾಡ್ತಾಯಿದ್ದೆ. ಹೆಂಗೋ ಒಂಥರ ಕೆಲವರು ನೋಡ್ತಾ ಇದ್ರಿ, ಕೆಲವ್ರು ನೋಡ್ತಾ ಇದ್ದಿಲ್ಲ. ಆದರೆ ಅದರಲ್ಲಿ ನಾನು ಕೆಲವೊಂದು ವೀಡಿಯೋ ಹಾಕ್ಬಿಟ್ಟೆ ಅಂತ ಗುರು ಯೂಟ್ಯೂಬ್ ಅವರು 8 ವೀಡಿಯೋಗಳನ್ನ ರಿಮೂವ್ ಮಾಡಿದ್ದಾರೆ. ತುಂಬ ಬೇಜಾರಾಗ್ತಾಯಿದೆ. ಅದಕ್ಕೆ ತಲೆ ಕೆಟ್ಟು ಹೋಗ್ಬಿಟ್ಟು ಸ್ವಲ್ಪ ಊಟಿ ಕೆಣಗಲ್ಲು ಹೀಗೆ ಮಡಿಕೇರಿ ಸುತ್ತಾಡ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಇನ್ನೊಂದು ಪ್ಲೀಸ್ ಬೇಜಾರು ಮಾಡ್ಕೊಬೇಡಿ, ಸ್ವಲ್ಪ ವಾಯ್ಸ್ ಪೊಲ್ಯೂಷನ್ ಆಗುತ್ತೆ, ಅಂದರೆ ಮೈಕ್ ತೊಗೊಂಡೋಗೋದು ಮರ್ತೋಗ್ಬಿಟ್ಟಿದ್ದೀನಿ. ಸ್ವಲ್ಪ ದಿನ ಮಾತ್ರ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಗುರು. ಸಪೋರ್ಟ್ ಮಾಡಿದವ್ರು ಇರ್ತೀರ ನನ್ನ ಮನಸ್ಸಲ್ಲಿ, ಸಪೋರ್ಟ್ ಮಾಡದೇ ಇರೋರು ಕಾಯ್ತಾ ಇರಿ, ಬರ್ತೀರ ನನ್ನ ಮನಸ್ಸಲ್ಲಿ. ಹೀಗಂತ ಹೇಳ್ತಾ ಮುಂದಿನ ಇವಾಗೊಂದು ವೀಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಇನ್ನು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಮಂಜಣ್ಣ ಅವ್ರಿಗೆ, ರಾಜ ಅನ್ನೋ ಪದವಿ. ಅದೆಲ್ಲ ಫುಲ್ ನಕ್ಕು ನಮ್ಗೆ ಹೊಟ್ಟೆ ಉಣ್ಣಾಗೋಷ್ಟು ನಕ್ಕಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಬರೋದು ನಾಮಿನೇಷನ್ ಅಂತ. ಫ್ರೆಂಡ್ಸ್, ಇನ್ನು ನಾಮಿನೇಷನ್ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತು, ಆವಾಗಲೇ ನಿಜವಾದ ಮಕವಾಡ ಆಗಿರ್ಬೋದು, ಅವರ ಆಟ ಆಡೋದು, ಒಬ್ಬರ ಮೇಲೆ ಒಬ್ಬರು ಚಾಡಿ ಹೇಳೋದು, ವ್ಯಕ್ತಿತ್ವ ಅವರಾಗಿರ್ಬೋದು, ಅವ್ರ ಕ್ಯಾರೆಕ್ಟರ್ ಎಲ್ಲ ಈಚೆ ಬರೋದು ಆವಾಗಲೇ. ಇನ್ನೊಂದು ಏನಪ್ಪ ಅಂತ ಅಂದರೆ ನನಗೆ ತುಂಬ ಶಾಕಿಂಗ್ ಆಗಿದ್ದು, ಈ ಗೌತಮಿ ಅವರು ತ್ರಿವಿಕ್ರಮ್ ಮೇಲೆ ಹೇಳ್ತಾರೆ, ಆಮೇಲೆ ಮೋಕ್ಷಿತ್ ಅವರು ತ್ರಿವಿಕ್ರಮ್ ಮೇಲೆ ಹೇಳ್ತಾರೆ. ಅಂದರೆ ಇವ್ರು ಯಾವ ಥರ ಪ್ಲ್ಯಾನ್ ಮಾಡ್ತಾರೆ ಅಂದರೆ, ಒಂದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಹೋಗ್ಬಿಟ್ರೆ ನಮ್ಗೆ ಒಂಥರ ಈಸಿ ಆಗುತ್ತೆ, ಅಂದರೆ ಮುಂದಿನ ಆಟಗಳು ಆಡೋದಕ್ಕೆ ಅಂತ ಇಲ್ದಿರೋದೆಲ್ಲ ಹೇಳೋದು. ಅದು ಯಾವಾಗಲೂ ಒಂದು ದಿನ ಹೇಳಿರೋವಂಥ ಮಾತುಗಳನ್ನ ಮಂಚಣ್ಣ ಮುಂದೆ ಹೇಳಿರ್ತಾರೆ. ಅದು ಯಾವ ಥರ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಏನೋ ಒಂದು ಹೇಳಿರ್ಬೋದು ಮೋಕ್ಷಿತ್ ಅವ್ರಿಗೆ, ಅದನ್ನ ಹೋಗಿ ಮಂಜಣ್ಣ ಅವ್ರು ಇಲ್ಲಿ ಏನೂ ಇಲ್ಲ ಬರೀ ಹಂಗೆ ಅಂತ ಹೇಳೋದು. ಅಂದರೆ ಇವ್ರು ಸೇಫ್ ಆಗೋದಕ್ಕೆ ಇವ್ರು ಇಲ್ದಿರೋ ಮಾತನ್ನ ಹೇಳ್ತಾರೆ. ನಂಗೆ ಎಷ್ಟು ಮಟ್ಟಿಗೆ ಸರಿ ಅಂದ್ಬಿಟ್ಟು ನಂಗೆ ಒಂಥರ ಯೋಚನೆ ಆಗೋಯ್ತು. ಬೇಡದೇ ಇರೋ ಮಾತೆಲ್ಲ ಆಡಬೇಡ್ದು, ನಾಮಿನೇಷನ್ ಏನು ಬೇಕೋ ಅದು ಮಾತ್ರ ಮಾತಾಡಬೇಕು. ಇವ್ರು ಹಿಂಗೆ ಮಾತಾಡ್ರು ಅಂತಲೇ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ತ್ರಿವಿಕ್ರಮ್ ಅವರು. ಯಾವ ಥರ ಅಂತಂದರೆ, ಇವು ಹೇಳ್ತಾನೆ ನಗರ ಅವು ಮುಖ ವ್ಯಾಘ್ರ ಹಾಗೆ ಹೀಗೆ ಅಂತ. ಅಂದರೆ ಇವ್ರಿಗೆಲ್ಲ ಒಂಥರ ಜೊತೇಲಿ ಇರ್ತಾರೆ ಗುರು. ಇವ್ರು ಏನಾದರೂ ಒಂದು ಸ್ವಲ್ಪ ಅಂದ್ಬಿಟ್ರೆ ಅದನ್ನು ಎತ್ತಾಡೋದು. ಇವ್ರನ್ನೆಲ್ಲ ಯಾವುದಕ್ಕೂ ನಂಬಲೇಬಾರ್ದು. ಈ ಸಲ ಅಂತೂ ಪಕ್ಕ ಹೇಳ್ತೀನಿ, ನಾಮಿನೇಷನ್ ಏನಾದರೂ ಆಗಿಬಿಟ್ರೆ ಮೋಕ್ಷಿತಲ್ಲ ಗೌತಮಿ ಪಕ್ಕ ಇಬ್ಬರೇ ಒಬ್ಬರು ಡಮಾರು 100% ಇದಂತೂ ಫಿಕ್ಸು. ಇನ್ನೂ ನಂಗೆ ತುಂಬ ನಗು ಬರೋದು ಏನಂತ ಅಂದರೆ, ಚೈತ್ರ ಅವ್ರಿಗೆ ಪಾಪ ರಜತ್ ಅವರು ಬಾಸ್ ಅಂತ ಅವ್ರು ರೆಸ್ಪೆಕ್ಟ್ ಕರಿತಾ ಇದ್ದಾರೆ. ಇವರು ಅದನ್ನೇ ಬಾಸ್ ಅನ್ನೋದ್ರಲ್ಲಿ ನಂಗೊಂದು ವ್ಯಂಗ್ಯ ಕಾಣಿಸ್ತಿದೆ. ಅಂದರೆ ಅವ್ರು ಬಾಸ್ ಅಂತ ಹೇಳ್ಕೊಂಡೆ ನಂಗೆ ಒಂಥರ ಅವಮಾನ ಮಾಡ್ತಾಯಿದ್ದಾರೆ ಹಾಗೆ ಹೇಗೆ ಅಂತ. ರಜತ್ ಅವ್ರಂತೂ ಸಖತ್ತಾಗಿ ಮಾತಾಡ್ತಾರೆ ಗುರು. ನಾನು ಅವ್ರನ್ನ ಕೆಲವೊಂದು ಎಪಿಸೋಡಲ್ಲಿ ನೋಡಿದಾಗ ಇವ್ರು ನಾರ್ಮಲ್ ಅಂದ್ಕೊಂಡಿದ್ದೆ, ಬಟ್ ಇಷ್ಟೊಂದು ಕಾಮಿಡಿ ಸೆನ್ಸ್ ಇದೆ ಅಂದ್ಬಿಟ್ಟು ನಂಗೆ ತುಂಬಾ ಖುಷಿ ಆಗುತ್ತೆ. ರಜತ್ ಅವ್ರು ಬಂದಮೇಲೆ ಆಮೇಲೆ ತುಂಬ ಆ್ಯಕ್ಟಿವ್ ಆಗಿದೆ ಮನೆ, ಒಂಥರ ಫುಲ್ ಜೋಶಿಯಾಗಿ. ಅವರು ಆಮೇಲೆ ನೀವು ಹೋಗೋ ಗಂಟನೂ ಹೋಗಲ್ಲ ಬಾಸ್ ಅಂತ ಅಂತಾರೆ. ಚೈತ್ರ ರಿಯಾಕ್ಷನ್ ಮಾತ್ರ ಸಖತ್ತಾಗಿರುತ್ತೆ ಗುರು. ಹೀಗೆ ಒಬ್ಬರ ಮೇಲೆ ಒಬ್ಬರು ನಾಮಿನೇಷನ್ ಮಾಡ್ತಾ ಇರ್ತಾರೆ. ಇನ್ನು ಅದಾದ ನಂತರ ಹನುಮಂತ್ ಅವ್ರು ಬರ್ತಾರೆ. ಹನುಮಂತ್ ಅವ್ರು ಬಂದ ಜನ ಡೈರೆಕ್ಟಾಗಿ ಶೋಭಾ ಶೆಟ್ಟಿನ ಆರಿಸ್ಕೊತಾರೆ. ಅದು ಏನಕ್ಕೆ ಅಂತಂದರೆ, ನೀವು ಆಟ ಆಗಿರ್ಬೋದು, ಅದೇ ಎಲ್ಲರೂ ಹೇಳೋದೇ ಗುರು. ಯಾವ ಥರ ಆಗ್ಬಿಡಿ ಅಂದರೆ, ಏನಾದ್ರು ಒಬ್ಬ ಹೇಳಿದ್ರೆ ಅದನ್ನೇ ಇನ್ನೊಬ್ಬ ಹೇಳೋದು, ಮನೆ ಪೂರ್ತಿಯವ್ರು ಅದನ್ನೇ ಹೇಳೋದು. ನೀವು ಆಟ ಸರಿಯಾಗಿ ಆಡಲ್ಲ, ನೀವು ಕ್ಯಾಪ್ಟನ್ಸಿನಲ್ಲಿ ಈ ಥರ ಮಾಡಬೇಕಾಗಿತ್ತು, ಸರಿಯಾಗಿ ಎದ್ದೆದ್ದು ಮಾಡಿಬಿಡ್ತೀರಾ ಹಾಗೆ ಹೇಗೆ ಅಂತ. ನಾವು ಆಟ ಆಡೋಕ್ಕೆ ಬಂದಿದ್ದೀವಿ, ಮಂಜಣ್ಣ ರಜತ್ ಅವ್ರು ಹೇಳೋ ಮಾತು ಕೇಳ್ಕೊಂಡು ಅಂತ ಮಂಜಣ್ಣಗೆ ಇಂಪ್ರೆಸ್ ಆಗಿಬಿಡತ್ತೆ. ಸೊ ಆಲ್ಮೋಸ್ಟ್ ಇಂಪ್ರೆಸ್ ಆಗಿದ್ದ ತಕ್ಷಣವೇ ಹನುಮಂತ್ ಹೇಳಿದಂಗೆ ಮಾತು ಒಪ್ಪಿಗೆ ಆಯಿತು. ಶೋಭಾ ಶೆಟ್ಟಿ ನೀವೇ ನಾಮಿನೇಷನ್ ಅಂತಾರೆ. ಗುರು ಅವ್ರು ಹೋಗಲ್ಲ ಅಂತಂತಾರೆ ಗುರು. ಹೋಗಬೇಡ್ದಾಗಿತ್ತು, ಅದು ನಾನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೆ. ಅವ್ರು ಹೋಗಲ್ವೇನೋ ಅಲ್ಲೇ ಇರ್ತಾರೆ ಅಂದ್ಕೊಂಡು. ನೋಡ್ರೆ ಶೋಭಾ ಶೆಟ್ಟಿ ಅವರು ಹೊಂಟೋದ್ರು. ಇನ್ನೂ ಡೈರೆಕ್ಟಾಗಿ ಹೇಳಬೇಕು ಅಂದರೆ, ಮಂಜಣ್ಣ ಅವರು ಮೋಕ್ಷಿತ ಅವ್ರನ್ನ ಹಿಡ್ಕೊಂಡು ಒಂದು ಬಿಡ್ತಾರೆ, ಬಿಲ್ಲು ಬಾಣ ಹಿಡ್ಕೊಂಡು. ಮಂಜಣ್ಣ ಅವ್ರು ಹೇಳಬೇಕು ಅಂದರೆ ಡೈರೆಕ್ಟಾಗಿ ಭವ್ಯ ಅವ್ರನ್ನ ನಾಮಿನೇಷನ್ ಮಾಡ್ತಾರೆ. ಅಂದರೆ ಈ ಸಲ ನಾಮಿನೇಷನ್ ಆಗಿರೋರಲ್ಲಿ ತ್ರಿವಿಕ್ರಮು, ಭವ್ಯ, ಗೌತಮಿ, ಮೋಕ್ಷಿತ, ಆಮೇಲೆ ಶೋಭಾ ಶೆಟ್ಟಿ, ಹನುಮಂತು, ಹೀಗೆ ಕೆಲವರು ನಾಮಿನೇಷನ್ ಏನಾಗಿದ್ದಾರೋ ನನ್ನ ಪ್ರಕಾರ ಹೇಳ್ತೀನಿ ಗುರು, ಈ ಸಲ ಪಕ್ಕ ಹೋಗೋದು ಮನೆಯಿಂದ ಈಚೆ ಕಡೆ ಯಾರೂ ಅಲ್ಲ, ಬೇರೆ ಗೌತಮಿ ಬಿಟ್ಟರೆ ಮೋಕ್ಷಿತಾನೆ 100% ನನ್ನ ಪ್ರಕಾರ ಹೋಗೋದು. ಇದು ನನ್ನ ಒಪಿನಿಯನ್. ನಿಮ್ಮ ಒಪಿನಿಯನ್ ಇದೆ ನಮ್ಗೆ ಗೊತ್ತಿಲ್ಲ, ನಾನು ಇದನ್ನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನು ಈ ಮನೆಯಲ್ಲಿ ಯಾರು ಈ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅರ್ಹ ಅಲ್ಲ ಅಂತ ಅಂದರೆ, ನನ್ನ ಪ್ರಕಾರ ಈ ಒಂದು ಐಶ್ವರ್ಯ ಆಮೇಲೆ ಶಿಶಿರ್ ಗುರು. ಯಾಕಂದರೆ ಅವ್ರು ಏನೂ ಎಂಟರ್ಟೈನ್ಮೆಂಟ್ ಇಲ್ಲ, ಏನಿಲ್ಲ. ಅವರಿಬ್ಬರೇ ಒಳ್ಳೆ ಜೋಡಿ ಈ ಥರ ಪಾರ್ಕಲ್ಲಿ ಓಡಾಡ್ತಾ ಇರ್ತಾರೆ. ಆವಾಗ ಇರಿಟೇಷನ್ ಮಾಡೋದಕ್ಕೆ ಅಂತ ಮೋಕ್ಷಿತ್ ಅವ್ರು ಸೇರ್ಕೊಂಡಿದ್ದಾರೆ. ನನಗೇನೋ ಇವ್ರುಗಳು ಹೋದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಈಗಂತ ಹೇಳ್ತಾ ನಾನು ಈಗಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಈ ಸಲ ನಾನು ಏನಪ್ಪ ಅಂದರೆ, ಮುಂಚೆ ಹಿಂದಿನ ಎಪಿಸೋಡ್ನ ಇವಾಗ ಹೇಳ್ತಾ ಇದ್ದೀನಿ, ಬಟ್ ಇನ್ಮೇಲೆ ಹಂಗೆ ಮಾಡಲ್ಲ. ಆಗಿನ ಪ್ರೋಮೋನ ಆವಾಗ ನೋಡಿ ಅಲ್ಲೇ ರಿಸಲ್ಟ್ ಕೊಟ್ಟು ಅಲ್ಲೇ ಹೇಳ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಸಿ ಯು ಫ್ರೆಂಡ್ಸ್.